ಸಂಚಿಕೇಶನಲ್ಲಿ ಮೇಕೆ ಮಂಜಣ್ಣ ನೋಡಿ ರಾಯ್ರೆ, ನನ್ನ ಹೆಸರು ಯಾವ ದಿನಕ್ಕೆ ದಿನ ದಿನೇಶನು ಅಲ್ಲ ಮಹೇಶನು ಅಲ್ಲ, ನನ್ನ ಹೆಸರು ಮಂಜಣ್ಣ ಅಂತ. ಮೇಕೆ ಮಾರೋದು ನಮ್ಮ ಕುಲ್ಕಸ್ಬು, ಅದಕ್ಕೋಸ್ಕರ ಎಲ್ಲರೂ ನನ್ನ ಮೇಕೆ ಮಂಜಣ್ಣ ಅಂತ ಕರೀತಾರೆ ಅಂತ ಹೇಳಿದಾಗ ಆ ಮಾತು ಕೇಳಿ ರಂಗನಾಥ್, ಶಾಂತಿ ಹಾಗೂ ಮನೋಜನ್ಗೆ ದೊಡ್ಡದಾಗಿ ಶಾಕ್ ಆಗುತ್ತೆ. ಆಗ ಸೂರ್ಯ, ಅಪ್ಪ ನಿಜವಾದ ಬಂಡವಾಳ ಏನಂತ ಗೊತ್ತೇನಪ್ಪ ನಿನ್ಗೆ? ಇವರು ಯಾವ ರೋಹಿಣಿ ಮಾವನೂ ಅಲ್ಲ, ಅದೇ ನಿಮ್ ದೋಸ್ತ್ ಇದಾರಲ್ಲಪ್ಪ ಕೇಶವ್ ಅಂಕಲ್, ಅವ್ರ ಅಳಿಯನ್ಗೆ ಮಾವ ಆಗ್ಬೇಕು, ಅಂದ್ರೆ ಕೇಶವ್ ಅಂಕಲ್ಗೆ ಬೀಗರಾಗ್ಬೇಕು ವರ್ಷೆಲಿ ಅಂತ ಹೇಳ್ತಾನೆ. ಆ ಮಾತು ಕೇಳಿ ಮತ್ತೆ ರಂಗನಾಥ್, ಶಾಂತಿ ಹಾಗೂ ಮನೋಜನ್ಗೆ ಶಾಕ್ ಆಗುತ್ತೆ. ಆಗ ಮನೋಜ ಎಂತ ಮೋಸ ಹೋದ್ನಲ್ಲ ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ತು ಅಳ್ತಾ ನಿಂತಿರ್ತಾನೆ. ಹಾಗೆ ರೋಹಿಣಿನೂ ಸಹ ಎಲ್ಲ ವಿಷಯ ಹೊರಗಡೆ ಬಂದ್ರು ಏನೂ ಮಾಡೋಕಾಗದೆ ಅಸಹಾಯಕಳಾಗಿ ಶಾಕ್ ಅಲ್ಲಿ ನಿಂತ್ಕೊಂಡಿರ್ತಾಳೆ. ಆಗ ಸೂರ್ಯ, ಅಪ್ಪ ಇನ್ನೊಂದು ವಿಷಯ ಗೊತ್ತಾ? ಇದು ಯಾವ ಮಲೇಷಿಯನ್ ಬ್ರೀಡು ಅಲ್ಲ, ಪಕ್ಕಾ ಲೋಕಲ್ ಹುಳ್ಳಿಕಾಯಿ ಗೋರೆಕಾಯಿ ಬ್ರೀಡು. ಆಗ ರಂಗನಾಥ್ ಅವರು ಬಾಯಿ ಮೇಲೆ ಬೆರಳಿಟ್ಕೋತಾರೆ. ಆಗ ಶಾಂತಿಗೆ ಭೂಮಿನೇ ಕುಸಿದಷ್ಟು ದುಃಖ ಆಗ್ತಾ ಇರುತ್ತೆ. ಆಗ ಮೀನಾ, ಮಾವ ಅವತ್ತು ಕೇಶವ್ ಅಂಕಲ್ ಅವರು ನಮ್ಮ ಮನೆಗೆ ತರಕಾರಿ ತಂದ್ಕೊಟ್ರಲ್ಲ, ಅದು ಇವ್ರ ಅಂಗಡಿ ಇದೆ ಅಂತ ಹೇಳ್ತಾಳೆ. ಆಗ ಸೂರ್ಯ, ಹೌದಪ್ಪ, ಇವರು ಕಳೆದ 20 ವರ್ಷಗಳಿಂದ ಈ ಊರಲ್ಲಿ ತರಕಾರಿ ವ್ಯಾಪಾರ ಮೇಕೆ ಮಾರ್ತಾ ಜೀವನ ಸಾಗಿಸ್ತಾ ಇದ್ದಾರೆ. ಇಷ್ಟೆಲ್ಲ ನೋಡಿದ್ಮೇಲೆ ಗೊತ್ತಾಗಿರೋದು ಒಂದೇ ಒಂದ್ ಸತ್ಯ, ಮಲೇಷಿಯಾ ಅನ್ನೋ ಕಾನ್ಸೆಪ್ಟೇ ಸುಳ್ಳು ಅಪ್ಪ ಅಂತ ಹೇಳಿದಾಗ ಆ ಮಾತು ಕೇಳಿ ಶಾಂತಿ, ರಂಗನಾಥ್ ಹಾಗೂ ಮನೋಜನ್ಗೆ ಮತ್ತೆ ಆಶ್ಚರ್ಯ ಆಗುತ್ತೆ. ಆಗ ಮನೋಜ ಎಂತ ಮೋಸ ಮಾಡಿದೆ ಅಂತ ರೋಹಿಣಿ ಮುಖನೇ ನೋಡ್ತಾ ಅಸಹಾಯಕನಾಗಿ ನಿಂತ್ಕೊಳ್ತಾನೆ. ಅಪ್ಪ, ಇವಳಿದಾಳಲ್ಲಪ್ಪ, ಇವಳ ಹತ್ರ ಗೋಂಡಾರಣ್ಣ ತುಂಬಿಸೋಷ್ಟು ಹಣ ಇರ್ಲಿ, ₹1 ನಾಣ್ಯನೂ ಇಲ್ಲ ಅಂತ ರೋಹಿಣಿಗೆ ಬೈತಾ ಇರ್ತಾನೆ ಸೂರ್ಯ. ಆಗ ರಂಗನಾಥ್ ಅವರು, ಏನಪ್ಪ ಹೇಳ್ತಾ ಇದೀಯಾ ಸೂರ್ಯ ನೀನು? ಇವರು ಈ ರೋಹಿಣಿ ಮಾವ ಅಲ್ವಾ, ಮಲೇಷಿಯನ್ ಮಾವ ಅಲ್ವಾ ಅಂತ ಕೇಳಿದಾಗ, ಅಯ್ಯೋ ಅಪ್ಪ, ಇವರು ಅವ್ರಲ್ಲ, ಇವ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಂಡ್ ಬಂದಿದ್ದೀನಿ, ಈ ಮೇಕೆನ ಹಾಯಿಸ್ತಿರೋ ಮೇಯಿಸ್ತಿರೋ ನಿಮಗ್ ಬಿಟ್ಟಿದ್ದು ಅಂತ ಹೇಳ್ತಿರ್ತಾನೆ. ಆಗ ರಂಗನಾಥ್ ಅವರು, ಏನ್ ರಾಯ್ರೆ ನೀವು, ಯಾಕೆ ಇಷ್ಟು ದೊಡ್ಡ ಮೋಸ ಮಾಡ್ಬಿಟ್ರಿ ನಮ್ಗೆ? ನಿಮ್ಗೆ ಹೇಗಾದ್ರೂ ಮನಸ್ಸು ಬರುತ್ತೆ ನಮ್ಗೆ ಈ ರೀತಿ ಮೋಸ ಮಾಡೋಕೆ ಅಂತ? ನಮಗೂ ನಿಮ್ಗೂ ಏನ್ ಸಂಬಂಧ ರಾಯ್ರೆ? ಯಾಕೆ ನಮಗಿಷ್ಟು ಅನ್ಯಾಯ ಮಾಡ್ಬಿಟ್ರಿ? ಯಾಕೆ ಈ ರೀತಿ ಸುಳ್ಳು ಹೇಳಿ ಮೋಸ ಮಾಡ್ಬಿಟ್ರಿ ಅಂತ ಮೇಕೆ ಮಂಜಣ್ಣನ್ಗೆ ಬೈತಾ ಇರ್ತಾರೆ ರಂಗನಾಥ್. ಆಗ ಮೇಕೆ ಮಂಜಣ್ಣ ರಂಗನಾಥ್ ಅವ್ರಿಗೆ ಕೈ ಮುಗಿತಾ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ರಾಯ್ರೆ, ನಾನು ನನ್ನ ಪಾಡ್ಗೆ ಮೇಕೆ ಮಾರ್ಕೊಂಡು ಜೀವನ ಮಾಡ್ತಾ ಇದ್ದೆ, ನನ್ಗೆ ಕಲೆ ಅಂದ್ರೆ ತುಂಬಾ ಇಷ್ಟ, ಆಕ್ಟಿಂಗ್ ಮಾಡೋಕ್ಕೋಸ್ಕರ ಪ್ರತಿದಿನ ನಿರ್ಮಾಪಕರ ಮನೆಗೆ ಅಲ್ದಾಡ್ತಾ ಇದ್ದೆ. ಆಗ ಒಂದಿನ ಅದೃಷ್ಟ ತಾನೇ ನನ್ನ ಮನೆ ಬಾಗ್ಲಿಗೆ ಬಂತು ಅಂತ ಹೇಳಿ ಪೂಜಾ ಹಾಗೂ ರೋಹಿಣಿ ತನ್ನ ಮನೆಗೆ ಬಂದು ಮಲೇಷಿಯನ್ ಮಾವ ಆಗಿ ಆಕ್ಟ್ ಮಾಡಬೇಕು ಅನ್ನೋ ವಿಷಯನ ರಂಗನಾಥ್ ಅವ್ರ ಮುಂದೆ ಹೇಳ್ತಾರೆ. ಹಾಗೆ ಅದೇ ರೀತಿ ತಾನು ಆಕ್ಟ್ ಮಾಡೋಕೆ ಒಪ್ಕೊಂಡು ಹಳ್ಳಿ ಮನೆಗೆ ಬಂದಿರೋ ವಿಷಯನೆಲ್ಲ ಹೇಳ್ತಾನೆ. ಆ ಮಾತು ಕೇಳಿ ಮತ್ತೆ ಎಲ್ರಿಗೂ ಶಾಕ್ ಆಗುತ್ತೆ. ಹಾಗೆ ನೋಡಿ ರಾಯ್ರೆ, ನಾನು ಮೊದ್ಲು ಯಾವುದೋ ಸಿನಿಮಾನೋ ಅಥವಾ ನಾಟಕನೋ ಅಂತ ಅನ್ಕೊಂಡಿದ್ದೆ, ಆಮೇಲೆ ನನ್ಗೆ ಗೊತ್ತಾಗಿದ್ದು ಇದೆಲ್ಲ ಇವಳು ಮಾಡಿದ್ದು ಉಪಾಯ ಅಂತ ಹೇಳಿ. ಹೆಣ್ಮಗಳು ಯಾವುದೋ ತೊಂದರೆಯಲ್ಲಿದ್ದಾಳೆ, ಯಾವುದೋ ಕಷ್ಟದಲ್ಲಿದ್ದಾಳೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಾನು ನಾಟಕ ಮಾಡೋಕೆ ಒಪ್ಕೊಂಡೆ ರಾಯ್ರೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಕೈ ಮುಗಿದು ಕೇಳ್ಕೊತಾರೆ ಮೇಕೆ ಮಂಜಣ್ಣ. ಆಗ ರಂಗನಾಥ್ ಅವರು, ಇಷ್ಟೊಂದು ವಯಸ್ಸಾಗಿದೆ, ನಮ್ಗೆ ಈ ರೀತಿ ಮೋಸ ಮಾಡಿ ಸುಳ್ಳು ಹೇಳಕ್ಕೆ ನಿಮ್ಗೆ ಹೇಗ್ರಿ ಮನಸ್ಸು ಬಂತು? 1 ದಿವಸ ಸರಿ 2 ದಿವಸ ಸರಿ, ನಮ್ಮನ್ನೆಲ್ಲ ನೋಡಿದ್ಮೇಲೂ ನಾವೆಲ್ಲ ಸುಸಂಸ್ಕೃತರಲ್ಲ, ಇವಳಿಗೆ ಚಿತ್ರಹಿಂಸೆ ಕೊಡ್ತಾ ಇದೀವಿ ಅಂತ ನಿಮ್ಗೇನಾದ್ರೂ ಅನಿಸ್ತಾ ಅಂತ ಕೇಳಿದಾಗ ಮೇಕೆ ಮಂಜಣ್ಣ, ಇಲ್ಲ ರಾಯ್ರೆ, ನೀವೆಲ್ಲ ತುಂಬಾ ಒಳ್ಳೆಯವರು ಅಂತ ಹೇಳ್ತಾರೆ. ಹಾಗಿದ್ರೆ ಹೇಗ್ರಿ ನೀವು ಸುಳ್ಳು ಹೇಳಿ ಮೋಸ ಮಾಡ್ತಾ ಬಂದ್ರಿ? ಏನಮ್ಮ ರೋಹಿಣಿ, ನೀ ನಿಜವಾಗ್ಲೂ ನಮ್ಮನೆ ಸೊಸೆನೇನಮ್ಮ? ಅಲ್ಲ, 1.5 ವರ್ಷದಿಂದ ನೀನು ನಮ್ ಜೊತೆಗೇನೆ ಇದ್ದು ನಮ್ಗೆಲ್ಲ ಸುಳ್ಳು ಹೇಳ್ತಾ ಜೀವನ ಮಾಡ್ತಾ ಇದೀಯಾ, ಯಾವ ಪುಣ್ಯಾತ್ಮರ ಹೆತ್ತ ಮಗಳಮ್ಮ ನೀನು? ಅಲ್ಲಮ್ಮ, ಯಾವ ಕಾರಣಕ್ಕಮ್ಮ ನೀ ನಮ್ಗೆಲ್ಲ ಸುಳ್ಳು ಹೇಳಿ ಈ ರೀತಿ ಮೋಸ ಮಾಡ್ಕೊಂಡು ಓಡಾಡ್ತಾ ಇದೀಯಾ ಬೊಗಳು ಅಂತ ರಂಗನಾಥ್ ಅವರು ಜೋರ್ ಮಾಡ್ತಾರೆ. ಆಗ ರೋಹಿಣಿ ಕಣ್ಣೀರಿಡ್ತಾ ಕೈ ಮುಗಿತಾ, ಮಾವ ನನ್ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕೇಳ್ಕೊತಾಳೆ. ಆಗ ರಂಗನಾಥ್ ಅವರು, ನಾವ್ಯಾರ ತಾಯಿ ನಿನ್ನನ್ನ ಕ್ಷಮಿಸೋಕೆ? ನಿನ್ನನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ಲು ನಿಮ್ಮತ್ತೆ. ಮನೆ ಹಾಳೆ ಅನ್ನೋ ಪದ ಬಳಸೋಕ್ಕೂ ನನಗೆ ಹಿಂಸೆ ಆಗ್ತದೆ. ಅಲ್ಲಮ್ಮ, ನಾವೇನಮ್ಮ ತಪ್ಪು ಮಾಡಿದ್ವಿ? ನಾವೇನ್ ಕೆಟ್ಟವ್ರ? ಯಾಕೆ ತಾಯಿ ನಮ್ಗೆ ಸುಳ್ಳು ಹೇಳಿ ಮೋಸ ಮಾಡ್ದೆ ಅಂತ ಬೈತಾ ಇರ್ತಾರೆ ರಂಗನಾಥ್. ಸಜ್ಜನರ ಜೊತೆ ಇದ್ರೆ ಎಂತವ್ರು ಒಳ್ಳೆಯವರಾಗ್ತಾರೆ ಅನ್ನೋ ಗಾದೆ ಮಾತೇ ಇದೆ, ಸರ್ವಜ್ಞ ಹೇಳಿದ್ದು. ಅಂಥದ್ರಲ್ಲಿ ನೀನು ನಮ್ಮೆಲ್ಲರ ಜೊತೆನೇ ಇದ್ದು ನಮ್ಗೆ ಯಾಕಮ್ಮ ಈ ರೀತಿ ಸುಳ್ಳು ಹೇಳಿ ಮೋಸ ಮಾಡ್ಬಿಟ್ಟೆ ಅಂತ ಹೇಳಿ ಬೈತಾ ಇರ್ತಾರೆ. ಈ ಕಡೆ ಶಾಂತಿಗೆ ರೋಹಿಣಿ ಮೇಲೆ ತುಂಬಾನೇ ಕೋಪ ಬಂದಿರುತ್ತೆ. ಆಗ ಮೇಕೆ ಮಂಜಣ್ಣ, ನೋಡಿ ರಾಯ್ರೆ, ಆಗಿದ್ದೆಲ್ಲ ಆಗಿದೆ, ದಯವಿಟ್ಟು ಆ ಮಗುನ ಕ್ಷಮಿಸ್ಬಿಡಿ ಅಂತ ಕೇಳ್ಕೊತಾನೆ. ಆಗ ಕೋಪದಲ್ಲಿರೋ ಶಾಂತಿ, ನೋಡಯ್ಯ, ನೀನ್ ಬಂದಿದ್ದ ಕೆಲಸ ಆಗಿದೆ, ನೀನು ಹೊರಡ್ಬೋದು ಅಂತ ವಾರ್ನ್ ಮಾಡ್ತಾಳೆ.
ಆಗ ಮೇಕೆ ಮಂಜಣ್ಣ ಅದು ಅವರೇ ಅಂತ ಹೇಳ್ತಿರುವಾಗ, ನೋಡಯ್ಯ ವಯಸ್ಸಾದವರು, ನೀನೇನಾದ್ರೂ ಇನ್ನೂ ಇಲ್ಲೇ ಇದ್ರೆ ಅವಳಿಗೆ ಬಿಡಿಸ್ಬೇಕಾದ ಗ್ರಹಚಾರ ನಿನಗ್ ಬಿಡಿಸ್ಬೇಕಾಗತ್ತೆ, ದಯವಿಟ್ಟು ಹೊರಟ್ಬಿಡು ಅಂತ ಹೇಳಿದಾಗ, ನೋಡ್ ರೋಹಿಣಿ ಇನ್ಮೇಲಾದ್ರೂ ಸತ್ಯ ಹೇಳಿ ಚೆನ್ನಾಗಿ ಜೀವನ ಮಾಡಮ್ಮ ಅಂತ ಹೇಳ್ತಾ ಮೇಕೆ ಮಂಜಣ್ಣ ಅಲ್ಲಿಂದ ಹೊರಡ್ತಾನೆ. ಆಗ ರಂಗನಾಥ್ ಅವರು, ಏನೇ ಶಾಂತಿ, ಸಕ್ಕರೆ ಬೈಲ್ ಶಾಂತಿ, ಸೊಸೆ ಸೊಸೆ ಶ್ರೀಮಂತ ಸೊಸೆ, ಮಲೇಷಿಯನ್ ಸೊಸೆ ಅಂತ ಕೊಚ್ಕೋತಿದ್ಯಲ್ಲೇ, ಏನೇ ಇದು? ಯಾವಾಗ್ಲೂ ನೀವು ತಂದಿರೋದು ಹೂ ಮಾರೋಳು ಸೊಸೆನ ತಂದಿದ್ರ ಅಂತ ಹೇಳಿ 3 ಹೊತ್ತು ನನಗೆ ಅವಮಾನ ಮಾಡ್ತಿದ್ಯಲ್ಲ, ಇವತ್ ಗೊತ್ತಾಯ್ತೇನೆ ನಿನ್ಗೆ ಹೂವಿಗೂ ಮುಳ್ಳಿಗೂ ಇರೋ ವ್ಯತ್ಯಾಸ ಅಂತ ಹೇಳಿ ಶಾಂತಿ ಕೋಪನ ಇನ್ನಷ್ಟು ಜಾಸ್ತಿ ಮಾಡ್ತಾರೆ ರಂಗನಾಥ್. ಆಗ ಸೂರ್ಯ ನಗ್ತಾ, ಸಕ್ಕರೆಗೆ ಅದೆಲ್ಲ ಗೊತ್ತಾಗಲ್ಲಪ್ಪ, ಹಾವಿನ ಹೆಡೆನ ಮುಗ್ಗಿನ ಜಡೆ ಅಂತ ಸೌರಿ ಕನ್ಫ್ಯೂಸ್ ಆಗ್ಬಿಡ್ತಾರೆ ಅಂತ ಹೇಳ್ತಿರುವಾಗ, ರಂಗನಾಥ್ ಅವರು 3 ಹೊತ್ತು ಮೀನಾಳನ್ನ ಬಡವಳು ಹೂ ಮಾರೋಳು ಅಂತ ಅನ್ನಬಾರದ ಮಾತನ್ನೆಲ್ಲ ಅಂತ ಇದ್ದೆ, ಇವಳನ್ನ ಶ್ರೀಮಂತಳು ನನ್ ಸೊಸೆ ಅಂತ ತಲೆ ಮೇಲೆ ಹೊತ್ತು ಮೆರೆಸ್ತಾ ಇದೆಯಲ್ಲೇ. ಒಂದ್ ವಿಷಯ ಚೆನ್ನಾಗಿ ತಿಳ್ಕೊಳ್ಳೆ ಶಾಂತಿ, ಯಾವತ್ಲೂ ತುಂಬೆ ಗಿಡದ ನೆರಳಲ್ಲಾದ್ರೂ ಬದುಕ್ ಬಿಡ್ಬೋದು, ಆದ್ರೆ ತುರ್ಕೆ ಗಿಡದ ಹತ್ರನೂ ಹೋಗೋಕ್ಕಾಗಲ್ಲ ಅಂತ ಹೇಳಿ ರೋಹಿಣಿನ ತುರ್ಕೆ ಗಿಡಕ್ಕೆ ಹೋಲಿಸ್ತಾರೆ. ಆಗ ರೋಹಿಣಿ ಆ ಮಾತು ಕೇಳಿ ಕಣ್ಣೀರ್ ಹಾಕ್ತಾ ಇರ್ತಾಳೆ. ಮೊದಲೇ ಕೋಪದಲ್ಲಿರೋ ಶಾಂತಿ ಎಲ್ರ ಮಾತು ಕೇಳಿ ಇನ್ನಷ್ಟು ಕೋಪ ಜಾಸ್ತಿ ಆಗುತ್ತೆ. ಕೇಳಿಸ್ಕೊಂಡೇನೆ ಇವ್ರು ಆಡೋ ಮಾತನ್ನ ಅಂತ ಹೇಳಿ ಮಧ್ಯದಲ್ಲಿರೋ ಮನೋಜನ್ನ ಪಕ್ಕಕ್ಕೆ ಸರಿಸಿ ರೋಹಿಣಿ ಕಪಾಳಕ್ಕೆ ಜೋರಾಗಿ ಹೊಡಿತಾಳೆ. ಆಗ ರಂಗನಾಥ್ ಅವರು, ಏನಪ್ಪ ಮನೋಜ ಇದು, ಈ ಎಲ್ಲಾ ವಿಷಯನೂ ನಿನ್ಗೆ ಗೊತ್ತಿದ್ರು ನೀನೇ ಯಾಕಪ್ಪ ನಮಗೆ ಹೇಳಿಲ್ಲ ಅಂತ ಕೇಳಿದಾಗ, ಅಸಹಾಯಕನಾದ ಮನೋಜ ಅಳ್ತಾ, ಅಪ್ಪ ನನಗೆ ಯಾವ ವಿಷಯನೂ ಗೊತ್ತಿಲ್ಲಪ್ಪ ಅಂತ ಅಳ್ತಾ ಇರ್ತಾನೆ. ಆಗ ಅಲ್ಲಿಗೆ ಬಂದ ಪುರೋಹಿತರು, ಸ್ವಾಮಿ ಈಗ ಮಂಗಳಾರತಿ ಮಾಡ್ಬೋದಾ ಅಂತ ಕೇಳ್ತಾರೆ. ಆಗ ರಂಗನಾಥ್ ಅವರು, ಇವಾಗ ಶುರುವಾಗಿದೆ ಅರ್ಚಕರೇ, ಇನ್ನೊಂದು 10 ನಿಮಿಷ ಹೋಗ್ಲಿ ಅಂತ ಹೇಳಿದಾಗ, ಸರಿ ಆಯ್ತು ಅಂತ ಪುರೋಹಿತರು ಅಲ್ಲಿಂದ ಹೊರಡ್ತಾರೆ. ಆಗ ಶಾಂತಿ ರೋಹಿಣಿನೇ ಗುರಾಯಿಸ್ತಾ ರೋಹಿಣಿ ಹತ್ರ ಬರ್ತಾ ಇರ್ತಾಳೆ. ಶಾಂತಿನ ನೋಡಿದಂತ ರೋಹಿಣಿ ಹೆದರ್ಕೊಂಡು ಹಿಂದೆ ಸರಿತಾ ರಂಗನಾಥ್ ಅವ್ರ ಹತ್ರ ಹೋಗಿ, ಮಾವ ದಯವಿಟ್ಟು ನನ್ನ ಕಾಪಾಡಿ ಅಂತ ಕೇಳ್ಕೊತಾಳೆ. ಹಾಗೆ ಅಲ್ಲೇ ಪಕ್ಕದಲ್ಲಿರೋ ಮನೋಜ್ ಹತ್ರ ಹೋಗಿ, ಮನೋಜ್ ಪ್ಲೀಸ್ ಮನೋಜ್ ಅಂತ ಕೇಳ್ಕೊತಾ ಇರ್ತಾಳೆ. ಹಾಗೆ ಮನೋಜನ ಹಿಂದೆ ಹೋಗಿ ಅಡ್ಕೋತಾಳೆ. ಆಗ ಮನೋಜ ರೋಹಿಣಿ ಹೆಗಲ ಮೇಲೆ ಕೈ ಹಾಕಿ ಜೊತೆಯಾಗಿ ಅವಳನ್ನ ನಿಧಾನವಾಗಿ ಶಾಂತಿ ಎದುರುಗಡೆ ಕರ್ಕೊಂಡ್ಬಂದು ನಿಂತ್ಕೋತಾನೆ. ನನ್ ಗಂಡ ಕಾಪಾಡ್ದ ಅಂತ ಅನ್ಕೊಂಡ ರೋಹಿಣಿಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಮನೋಜ ಅವಳನ್ನ ಅಲ್ಲೇ ಬಿಟ್ಟು ಹಿಂದೆ ಸರ್ದ್ ಹೋಗ್ತಾನೆ. ಆಗ ರೋಹಿಣಿ, ಮನೋಜ್ ಪ್ಲೀಸ್ ಮನೋಜ್, ನಂಗೆ ತುಂಬಾ ಭಯ ಆಗ್ತಿದೆ ಮನೋಜ್ ಅಂತ ಬೇಡ್ಕೊತಾ ಇರ್ತಾಳೆ. ಆಗ ಶಾಂತಿ ಕೋಪದಿಂದ ರೋಹಿಣಿನೇ ಗುರಾಯಿಸ್ತಾ, ಯಾಕೆ ಭಯ ಆಗ್ತಾ ಇದೆ ನಿನ್ಗೆ? ನಾನು ಅವತ್ತೇ ಹೇಳಿದ್ದೆ ನಿನ್ಗೆ, ಕುತಂತ್ರಿ, ನಿನ್ ತಲೆಯಲ್ಲಿ ಎಷ್ಟು ಗುಂಗುರು ಕೂದ್ಲಿದೆಯೋ ಅಷ್ಟು ಕ್ರಿಮಿನಲ್ ಐಡಿಯಾ ಇದೆ ನಿನ್ ತಲೆಯಲ್ಲಿ. ಯಾಕೆ ಈ ರೀತಿ ಮೋಸ ಮಾಡ್ಬಿಟ್ಟೆ ಅಂತ ಹೇಳಿ ಜೋರಾಗಿ ರೋಹಿಣಿ ಕಪಾಳಕ್ಕೆ ಹೊಡಿತಾ, ಯಾವ ಕೊಂಪೆನೆ ಕೆಂಪಿನಿಂದು, ಎಲ್ರು ಇಂಕ್ ಹಾಕೊಂಡು ಚರಿತ್ರೆ ಬರ್ದ್ರೆ ನೀನು ಪಿಂಕ್ ಅಲ್ಲೇ ಚರಿತ್ರೆನ ಸೃಷ್ಟಿ ಮಾಡ್ಬಿಟ್ಟಿಯಲ್ಲೇ ಅಂತ ಹೇಳಿ ಮತ್ತೆ ಜೋರಾಗಿ ರೋಹಿಣಿ ಕಪಾಳಕ್ಕೆ ಹೊಡಿತಾಳೆ. ಕೇಳೆ ಕುಂಗ್ರಿ, ನಿನ್ ಮೆದುಳನ್ನ ತೂಕಕ್ಕಿಟ್ರು ಇಡೀ ದೇಶದಲ್ಲಿರೋ ಕ್ರಿಮಿನಲ್ಸು ತೂಕಕ್ಕೆ ಬರಲ್ಲ ಕಣೆ, ಮಾರ್ಜಾಲಿ ಅಂತ ಬೈತಾ ಇರ್ತಾಳೆ ರೋಹಿಣಿಗೆ. ಮುಖಕ್ಕೆ ಬಣ್ಣ ಬಳಿಯೋಳು ನಾಲ್ಗೆಗೆ ಬಣ್ಣ ಬಳ್ಕೊಂಡಿದ್ದೇನೆ ಮಾಯಾಂಗಿನಿ ಅಂತ ಹೇಳಿ ಮತ್ತೆ ಜೋರಾಗಿ ರೋಹಿಣಿ ಕಪಾಳ್ ಕೊಡಿತಾಳೆ. ಏ ಗುಂಗ್ರಿ, 30 ಲಕ್ಷ ಹೊಡ್ಕೊಂಡೆ, ಪಾರ್ಲರ್ ಪಡ್ಕೊಂಡೆ, ಜೊತೆಗೆ ನನ್ನ ಮಗನ್ನೂ ಮದ್ವೆ ಆದೆ, ನಮ್ಮನೆ ಬಂದ್ ಸೇರ್ಕೊಂಡೆ, ಶ್ರೀಮಂತಿಯನ್ನ ಪಟ್ಟ ಕಟ್ಕೊಂಡೆ, ಕೆಲ್ಸನೇ ಮಾಡದೆ ಹೋದ್ರು ಯಜಮಾನಿ ಅಂತ ಮೆರ್ದೆ, ಅಪ್ಪ ಅಮ್ಮ ಇಲ್ದೆ ಹೋದ್ರು ನಾಟಕ ಮಾಡಿ ನಮ್ಮ ಮನೆಗೆ ಒಕ್ಕರ್ಸ್ಕೊಂಡೆ, ನಂಗ್ಲಿ ಅಂತ ಹೇಳಿ ಜೋರಾಗಿ ರೋಹಿಣಿ ಕಪಾಳ ಹೊಡಿತಾಳೆ. ಯಾಕೆ ಈ ರೀತಿ ಎಲ್ಲ ಸುಳ್ಳು ಬುಗುಳ್ದೆ ಅಂತ ಕೇಳಿದಾಗ ರೋಹಿಣಿ ಮತ್ತೆ ಸುಳ್ಳಿನ ಕತೆ ಹೇಳೋಕೆ ಪ್ರಯತ್ನ ಪಡ್ತಾ ಇರ್ತಾಳೆ. ಆಗ ಶಾಂತಿ ದೇವಿ ಮುಖನ್ನೇ ನೋಡ್ತಾ ತನ್ನ ಕೋಪನೆಲ್ಲ ಕಂಟ್ರೋಲ್ ಮಾಡ್ಕೋತಾ ರೋಹಿಣಿಗೆ, ಯಾರೇ ನೀನು, ಯಾವ ದುಷ್ಟಶಕ್ತಿನೇ ನೀನು, ಯಾಕೆ ನನ್ನ ಮಗನ ಜೀವನದಲ್ಲಿ ಬಂದೆ, ಯಾಕೆ ಒಕ್ಕರ್ಸ್ಕೊಂಡೆ, ನಿಜ ಬೊಗಳೆ ಅಂತ ಹೇಳಿ ಮತ್ತೆ ರೋಹಿಣಿಗೆ ಕಪಾಳ ಹೊಡಿತಾಳೆ. ಆಗ ರೋಹಿಣಿ ಅತ್ತೆ ಅದು ಅಂತ ಹೇಳಿ ಏನೋ ಹೇಳೋಕೆ ಪ್ರಯತ್ನ ಪಡ್ತಾಳೆ. ಆಗ ಶಾಂತಿ ಕೋಪದಿಂದ ಅಲ್ಲೇ ಇರೋ ಬೇವಿನ ಸಪ್ಪನ ತಗೊಂಡು 1, 2, 3 ತಪ್ಪನಾದ್ರೂ ಸಹಿಸ್ಕೋಬಹುದು, ಸುಳ್ಳನ್ನಾದ್ರೂ ಕೇಳ್ಬೋದು, ಆದ್ರೆ ಪ್ರತಿದಿನ ಪ್ರತಿ ಕ್ಷಣ ಅದೇ ಸುಳ್ಳನ್ನ ಹೇಳ್ತಾ ಬದುಕ್ತಿದೆಯಲ್ಲೇ ಅಂತ ಹೇಳಿ ಬೈತಾ ಇರ್ತಾಳೆ. ಅಲ್ಲ ಕಣೆ, 1000 ಸುಳ್ಳು ಹೇಳಿ ಒಂದು ಮದ್ವೆ ಮಾಡು ಅಂತ ಹೇಳ್ತಾರೆ, ಆದ್ರೆ ಮದ್ವೆ ಆಗಿಂದಾಗಿನ್ನೂ 1000 ಸುಳ್ಳನ್ನ ಹೇಳ್ತಾನೆ ಬಂದಿದ್ದಿಲ್ಲೇ ಸಹಸ್ರಾಕ್ಷಿ ಅಂತ ಹೇಳಿ ಬೈತಾ ಇರ್ತಾಳೆ. ಆಗ ರೋಹಿಣಿ ಅತ್ತೆ ಅದು ಅಂತ ಏನೋ ಹೇಳೋಕೆ ಪ್ರಯತ್ನ ಪಡ್ತಾಳೆ. ಆಗ ಶಾಂತಿ ಪುರೋಹಿತರು ಹೇಳ್ಕೊಟ್ಟ ಮಂತ್ರನ ಹೇಳ್ತಾ, ನೋಡಿದ್ರಿ ನಾನು ಆ ದೇವ್ರಿಗೆ ಈ ರೀತಿ ಪೂಜೆ ಮಾಡಿದೆ, ಆ ದೇವಿ ಎಷ್ಟು ಪವರ್ಫುಲ್ ಅಂತ ಹೇಳಿ ಮೋಸ ಮಾಡ್ದವಳು ಸಿಕ್ಕಾಕೊಂಡ್ಲು ಅಂತ ಹೇಳ್ತಾಳೆ.
ದೇವ್ರು ಬಿಡೆ, ಇದೇನೇ ನಮ್ ಕರ್ಮ, ಮೋಸ ಮಾಡ್ದವಳು ನಮ್ಮನೇಲಿದ್ದು ನಮ್ಮೆದುರಿಗೆ ಓಡಾಡ್ತಾ ಇದ್ದಾಳಲ್ಲೇ ಅಂತ ನೊಂದ್ಕೊಂತಾರೆ ರಂಗನಾಥ್. ಆಗ ಶಾಂತಿ, ರಾಕ್ಷಸರು ಹೀಗೆ ರೀ, ಅಟ್ಟಹಾಸದಲ್ಲಿರ್ತಾರೆ, ಆದ್ರೆ ಅವ್ರ ಸಂಹಾರ ಹೀಗ್ ಮಾಡ್ಬೇಕು ಅಂತ ಹೇಳಿ ಕೈಯಲ್ಲಿರೋ ಬೇವಿನ ಸೊಪ್ಪನ್ನ ತಗೊಂಡು ರೋಹಿಣಿಗೆ ಹೊಡಿತಾ ಹೋಮ್ಕೊಂಡದ ಸುತ್ತಲೂ ಓಡಾಡ್ಸ್ಕೊಂಡು ಹೊಡಿತಾ ಇರ್ತಾಳೆ. ಆಗ ರಂಗನಾಥ್ ಅವರು, ಬೇಡ ಕಣೆ, ಇದೆಲ್ಲ ತಪ್ಪು ಅಂತ ಎಷ್ಟೇ ಹೇಳಿದ್ರು ಕೇಳದೆ ಇರೋ ಶಾಂತಿ ರೋಹಿಣಿಗೆ ಹೊಡಿತಾನೆ ಇರ್ತಾಳೆ ಸೊಪ್ಪಿನಿಂದ. ಕೋಪದಲ್ಲಿರೋ ಶಾಂತಿ ಕೈಯಲ್ಲಿರೋ ಬೇವಿನ ಸೊಪ್ಪನ್ನ ಬಿಸಾಕಿ ಎರಡೂ ಕೈಯಿಂದ ರೋಹಿಣಿ ಕಪಾಳಕ್ಕೆ ಜೋರಾಗಿ ಹೊಡಿತಾ ತಳ್ತಾಳೆ. ಆಗ ರೋಹಿಣಿ ಅರಿಶಿನ ಕುಂಕುಮದ ತಟ್ಟೆಗೆ ಹೋಗಿ ಬೀಳ್ತಾಳೆ. ರೋಹಿಣಿ ಮುಖ ಎಲ್ಲ ಅರಿಶಿನ ಕುಂಕುಮ ಆಗಿರುತ್ತೆ. ಆಗ ರೋಹಿಣಿ ಅಳ್ತಾ, ಅತ್ತೆ ದಯವಿಟ್ಟು ಹೊಡಿಬೇಡಿ ಅತ್ತೆ ಅಂತ ಕೇಳ್ಕೊತಾ ಇರ್ತಾಳೆ. ಆಗ ಕೋಪದಿಂದ ಶಾಂತಿ ಮತ್ತೆ ಬೇವಿನ ಸೊಪ್ಪನ್ನ ತಗೊಂಡು ಹೊಡಿಯೋಕಂತ ಹೋಗ್ತಾಳೆ. ಆಗ ರಂಗನಾಥ್ ಅವರು ತಡೆದು, ಬೇಡ ಶಾಂತಿ ಬೇಡ, ಜನ ಎಲ್ಲ ನೋಡ್ತಾ ಇದ್ದಾರೆ, ನೀನ್ ಈ ರೀತಿ ಹೊಡೆಯೋದು ತಪ್ಪು ಅಂತ ಹೇಳ್ತಾರೆ. ಆದ್ರೂ ರಂಗನಾಥ್ ಅವ್ರ ಮಾತನ್ನು ಕೇರ್ ಮಾಡದೇ ಇರೋ ಶಾಂತಿ ಮತ್ತೆ ಹೊಡೆಯೋಕಂತ ಹೋಗ್ತಾಳೆ. ಆಗ ರಂಗನಾಥ್ ಅವರು ಜೋರಾಗಿ ಶಾಂತಿ ಅಂತ ಕೂಗ್ತಾ, ಬೇಡ ಶಾಂತಿ ನಿಲ್ಸು ಅಂತ ಹೇಳ್ತಾರೆ. ಆಗ ಮೀನನು ಸಹ, ಬೇಡ ಅತ್ತೆ, ಏನಾಯ್ತು ಅಂತ ಹೇಳಿ ಮಾತಲ್ಲಿ ಹೇಳಿ ತಿಳ್ಕೊಳ್ಳಿ, ಈ ರೀತಿ ಹೊಡೆಯೋದು ತಪ್ಪು ಅಂತ ಹೇಳ್ತಾಳೆ. ಆಗ ರೋಹಿಣಿ ಎದ್ ನಿಂತ್ಕೊಂಡು, ಥೂ, ಮಗುನು ಚೂಟಿ ತೊಟ್ಲನ್ನು ತೂಗ್ತಿರಲ್ರಿ ನೀವು, ನಿಮ್ ಗಂಡ ಅಲ್ಲ, ನನ್ನ ಜೀವನದಲ್ಲಿ ಈ ರೀತಿ ಎಲ್ಲ ಆಟ ಆಡ್ತಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ ಅಂತ ಬೈತಾ ಇರ್ತಾಳೆ ರೋಹಿಣಿ. ಆಗ ಶಾಂತಿ ಕೋಪದಿಂದ, ಯಾವಳೆ ಆಟ ಆಡ್ತಾ ಇರೋದು ಮಾಂಕಾಳೆ ಅಂತ ರೋಹಿಣಿಗೆ ಬೈತಾ, ನನ್ ಮಗನ್ ಜೀವನದಲ್ಲಿ ಸುಂಟ್ರ ಗಾಳಿಯಾಗಿ ಸೇರ್ಕೊಂಡಿರೋದು ಬಂದು ನೀನು ಯಾವ ಉದ್ದೇಶಕ್ಕೆ ಸುಳ್ಳು ಹೇಳ್ದೆ ಬೊಗಳೆ ಅಂತ ಹೇಳಿ ಕೇಳ್ತಾಳೆ ಶಾಂತಿ. ನಮ್ಮ ಮನೇನ ಹಾಳು ಮಾಡ್ಬೇಕು ಅಂತ ಎಷ್ಟು ದಿವಸದಿಂದ ಹೊಂಚಾಕಿದ್ದೆ, ನಾಯಿ ಕುನ್ನಿ ಅಂತ ರೋಹಿಣಿಗೆ ಬೈತಾ ನಿನ್ನ ಅಂತ ಹೊಡೆಯೋಕೆ ಮುಂದ್ ಬರ್ತಾಳೆ ಶಾಂತಿ. ಆಗ ರೋಹಿಣಿ, ಬೇಡ ಅತ್ತೆ ಬೇಡ, ಇನ್ನೊಂದ್ ಹೆಜ್ಜೆ ಮುಂದಿಟ್ರೆ ನಿಮ್ ಮಗನ್ ಮೇಲೆ ಆಣೆ ಅಂತ ಹಾಕ್ತಾಳೆ. ಅದನ್ನು ಕೇರ್ ಮಾಡದೇ ಇರೋ ಶಾಂತಿ ಮತ್ತೆ ರೋಹಿಣಿನ ಹೊಡೆಯೋಕಂತ ಮುಂದ್ ಬರ್ತಾಳೆ. ಆಗ ಮನೋಜ್, ಪ್ಲೀಸ್ ಮನೋಜ್ ಬಿಡಿಸಿ ಮನೋಜ್ ಅಂತ ಕೇಳ್ಕೊತಾ ಇರ್ತಾಳೆ ರೋಹಿಣಿ. ಆಗ ಶಾಂತಿ ಕೋಪನ ನೋಡಿ ರಂಗನಾಥ್ ಅವರು ಸಹ ತಡೆಯೋಕೆ ತುಂಬಾ ಪ್ರಯತ್ನ ಪಡ್ತಾರೆ. ಆಗ ರೋಹಿಣಿ ಭಯದಿಂದ ಮೀನಾ ಹಿಂದೆ ಹೋಗಿ ಬಚ್ಚಿಟ್ಕೋತಾಳೆ. ಈ ಕಡೆ ಶಾಂತಿ ಕೈಯಲ್ಲಿರೋ ಬೇವಿನ ಸೊಪ್ಪನ್ನ ಒಗ್ದು ಅಲ್ಲೇ ಇರೋ ತ್ರಿಶೂಲನ ಕೈಗೆ ತಗೋತಾಳೆ. ಶಾಂತಿಯ ರೌದ್ರಾವತಾರ ನೋಡಿ ಒಂದು ಕ್ಷಣ ಎಲ್ರಿಗೂ ಭಯ ಆಗುತ್ತೆ. ಆಗ ರೋಹಿಣಿ, ಮೀನಾ ಅವರೇ, ನನ್ನನ್ನ ಕಾಪಾಡಿ ಮೀನಾ ಅವರೇ, ಕೊಂದು ಬಿಡ್ತಾರೆ ನನ್ನ ಅಂತ ಕೇಳ್ಕೊತಾ ಇರ್ತಾಳೆ. ಆಗ ಕೋಪದಲ್ಲಿರೋ ಶಾಂತಿ ತ್ರಿಶೂಲನ ಕೈಗೆ ತಗೊಂಡು ರೋಹಿಣಿಗೆ ಹಾಕೋಕಂತ ಬರ್ತಾಳೆ. ಅಡ್ಡ ಇರೋ ಮೀನಾಗೆ, ಸರ್ಕೊಳೆ, ಇಲ್ಲ ಅಂದ್ರೆ ನಿನ್ಗೆ ಚುಚ್ಚಿ ಸಾಯಿಸ್ಬಿಡ್ತೀನಿ ಅಂತ ಹೇಳಿದಾಗ ಸೂರ್ಯ ಮೀನಾಗೆ ಸನ್ನೆ ಮಾಡ್ತಾನೆ. ಆಗ ಮೀನಾ ಸರ್ಕೋತಾಳೆ. ಆಗ ರೋಹಿಣಿ ಆಶ್ಚರ್ಯದಿಂದ ಮೀನನ್ನೇ ನೋಡ್ತಾ ಇರ್ತಾಳೆ. ಆಗ ಶಾಂತಿ ಇನ್ನೇನ್ ರೋಹಿಣಿಗೆ ತ್ರಿಶೂಲ ಚುಚ್ಚಬೇಕು ಅನ್ನೋಷ್ಟರಲ್ಲಿ ಮೀನಾ ಅಡ್ಡ ಬಂದು ಆ ತ್ರಿಶೂಲನ ಹಿಡ್ಕೋತಾಳೆ. ಆಗ ಶಾಂತಿ ಮೀನನ್ನೇ ಗುರಾಯಿಸ್ತಾ ಇರ್ತಾಳೆ. ಆಗ ಮೀನಾ, ಏನತ್ತೆ, ಹೇಳೋರು ಕೇಳೋರು ಇಲ್ಲ ಅಂದ್ರೆ ಕೊಂದೇ ಬಿಡ್ತೀರಾ ಅತ್ತೆ, ಇದೇ ನಿಮ್ಗೆಲ್ಲ ಅಧಿಕಾರನೂ ಇದೆ, ಕರುಣೆ ಇದೆ, ಪ್ರೀತಿ ಇದೆ, ಮಮತೆ ಇದೆ, ಆದ್ರೆ ಕೊಲ್ಲೋ ಅಧಿಕಾರ ಇಲ್ಲ. ನೋಡಿ ಅತ್ತೆ, ಯಾವ ಕಾರಣಕ್ಕೆ ಸುಳ್ಳು ಹೇಳಿದ್ರು ಅನ್ನೋದನ್ನ ಕೇಳಿ ಮಾತಾಡಿ, ಕಾರಣ ಸರಿಯಾಗಿದ್ರೆ ಕ್ಷಮಿಸಿ, ಇಲ್ಲ ದಂಡಿಸಿ, ಅದನ್ನ ಬಿಟ್ಟು ಇಷ್ಟೊಂದು ಮುಂದುವರಿಬೇಡಿ. ಬದುಕಿರುವವರೆಗೂ ಹೀಗೆಲ್ಲ ಆಗೋಕ್ ನಾನ್ ಬಿಡಲ್ಲ. ನಾನು ಅವತ್ತು ಹೇಳ್ತಿದ್ದೆ, ಇವತ್ತು ಹೇಳ್ತಾ ಇದ್ದೀನಿ ಕೇಳಿ ಅಂತ ಶಾಂತಿಗೆ ವಾರ್ನ್ ಮಾಡ್ತಾಳೆ ಮೀನಾ. ಆಗ ಶಾಂತಿ ತ್ರಿಶೂಲನ ಕೈ ಬಿಡ್ತಾಳೆ. ಕೋಪದಲ್ಲಿ, ಈ ಹೂ ಮಾರೋಳು ನನ್ಗೆ ವಾರ್ನಿಂಗ್ ಮಾಡೋ ಹಾಗೆ ಮಾಡ್ಬಿಟ್ಟಿ ಅಲ್ಲೇ ಅಂತ ರೋಹಿಣಿನ ಬೈತಾ, ಲೇ ಗುಂಗ್ರಿ, ನಿನ್ನಿಂದ ಇನ್ನು ಎಂತೆಂತ ಕೀಳ್ ಜನದ ಜೊತೆ ಎಲ್ಲ ಬೈಸ್ಕೋಬೇಕೆ ನಾನು, ಈ ಹೂ ಮಾರೋಳು ನನ್ನ ಬೈಯೋ ರೀತಿ ಮಾಡ್ಬಿಟ್ಟಿಯಲ್ಲೇ ಗುಂಗ್ರಿ ಅಂತ ಬೈತಾ ಇರ್ತಾಳೆ. ಆಗ ರಂಗನಾಥ್ ಅವರು, ನೋಡೆ ಶಾಂತಿ, ಮೀನನ್ಗೆ ಬೈಯೋ ಯಾವ ಅಧಿಕಾರನೂ ನಿನಗಿಲ್ಲ, ನೀನ್ ಕರ್ಕೊಂಬಂದಿರೋದು ಕಾಗೆ ಬಂಗಾರ ಅಂತ ಒಪ್ಕೊಳೆ, ಇಷ್ಟಾದ್ರೂ ನೀನು ಮೀನನ್ನ ಕೀಳಾಗಿ ನೋಡೋದು ಬಿಡ್ತಿಲ್ವಲ್ಲ ಅಂತ ಹೇಳಿ ರಂಗನಾಥ್ ಅವರು ಶಾಂತಿಗೆ ಬೈತಾ ಇರ್ತಾರೆ. ಮೀನಾ ಚಿನ್ನದಂತ ಹುಡ್ಗಿ ಕಣೆ, ಮಾರ್ಸಿ ನಿನ್ ತಲೆ ಮೇಲೆ ಕೈ ಇಟ್ಟಿದ್ದು ನೀನ್ ಕರ್ಕೊಂಬಂದ್ ಸೊಸೆ ಕಣೆ, ಮೀನಾಗ್ ಏನ್ ಹೇಳೋಕು ನಿನ್ಗೆ ಅಧಿಕಾರ ಇಲ್ಲ. ಆಗ ರೋಹಿಣಿ, ಮನೋಜ್, ನಾನು ಯಾರನ್ನೂ ಯಾಮಾರಿಸಿಲ್ಲ ಮನೋಜ್, ನೀವಾದ್ರೂ ಹೇಳಿ ಅಂತ ಹೇಳ್ತಾಳೆ. ಆಗ ಶಾಂತಿ ಕೋಪದಿಂದ, ಅವನ ಜೊತೆ ಮಾತಾಡೋ ಹಾಗಿಲ್ಲ, ನೀನು ಮಾತಾಡಿದ್ರೆ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ರೋಹಿಣಿಗೆ ವಾರ್ನ್ ಮಾಡ್ತಾಳೆ ಶಾಂತಿ. ನೋಡೆಲ್ಲೇ ಗುಂಗ್ರಿ, ಇಷ್ಟೆಲ್ಲ ಆದ್ಮೇಲೆ ನೀನು ನಮ್ಮನೇಲಿ ಇರೋ ಹಾಗಿಲ್ಲ, ನಿನಗೂ ನಮ್ಮನೆಗೂ ಯಾವ ಸಂಬಂಧನೂ ಇಲ್ಲ, ಇವತ್ತಿಗೆ ಎಲ್ಲ ಸಂಬಂಧನೂ ಮುಗಿದೋದ್ವು ಅಂತ ಹೇಳ್ತಾಳೆ. ಆ ಮಾತು ಕೇಳಿ ಎಲ್ರೂ ಶಾಕ್ ಆಗ್ತಾರೆ.